ನಮ್ಮ ಹುಡುಗರು ಟೆನ್ಸ್ ಅನ್ನೋ ಟಾಪಿಕ್ ಬಂದಾಗ ಸಿಕ್ಕಾಪಟ್ಟೆ ಗಲಿಬಿಲಿ ಆಗ್ಬಿಡ್ತಾರೆ. ಸೊ ಹಾಗಾಗಿ ಈಗ ಆಲ್ರೆಡಿ ನಮ್ಮ ಒಂದು ಲಾಸ್ಟ್ ಶಾರ್ಟ್ಸಲ್ಲಿ ಕೈಂಡ್ಸ್ ಆಫ್ ಟೆನ್ಸ್ನ ಯಾವ ರೀತಿಯಾಗಿ ಈಸಿಯಾಗಿ ಅಷ್ಟು ಕೈಂಡ್ಸ್ನು ನೆನ್ಪಿಡ್ಕೋಬೋದು, ಮೆಮೊರೈಸ್ ಮಾಡ್ಬೋದು ಅಂತಕ್ಕಂಥ ಒಂದು ಶಾರ್ಟ್ ಮೈಂಡ್ ಮ್ಯಾಪ್ನ ನಾನು ನಿಮಗೆ ಹೇಳ್ಕೊಟ್ಟಿದ್ದೆ. ಆಲ್ರೆಡಿ ಯಾರ್ಯಾರೆಲ್ಲ ಟೆನ್ಸ್ ಕಲಿತಾ ಇದ್ದೀರಾ, ತುಂಬ ಒದ್ದಾಡ್ತಾ ಇದ್ದೀರಾ, ಟೆನ್ಸ್ ಏನು ಮಾಡಿದ್ರು ಗೊತ್ತಾಗ್ತಾ ಇಲ್ಲ, ಸ್ಕೂಲ್ಗಳಲ್ಲಿ ಹೇಳ್ಕೊಡ್ತಾ ಇದ್ದಾರೆ ಟೆನ್ಸ್ ಅರ್ಥ ಆಗ್ತಾ ಇಲ್ಲ, ಕಾಲೇಜ್ಗಳಲ್ಲಿ ಹೇಳ್ಕೊಡ್ತಾ ಇದ್ದಾರೆ ಟೆನ್ಸ್ ಅರ್ಥ ಆಗ್ತಿಲ್ಲ, ಹೆಂಗಪ್ಪ ಕಲಿಯೋದಿದು, ತುಂಬ ಈಸಿ ಮಾಡ್ಕೊಂಡು ಹೆಂಗೆ ಕಲಿಯೋದು, ಯಾವ್ಯಾವ ಕೈಂಡ್ಸ್ ಆಫ್ ಟೆನ್ಸಲ್ಲಿ ಯಾವ್ಯಾವ ರೀತಿಯಾದಂಥ ವರ್ಬ್ ಫಾರ್ಮ್ಸ್ ಯೂಸ್ ಮಾಡಬೇಕು, ಎಷ್ಟು ಕಲ್ತರು ಎಷ್ಟು ಗಟ್ಟೊಡಿದ್ರು ನೆನ್ಪಿಟ್ಕೊಳ್ಳೋಕ್ಕಾಗ್ತಿಲ್ಲ, ಹೆಂಗಪ್ಪ ಇದು ಕಲಿಯೋದು ಅಂತೇಳಿ ಟೆನ್ಷನ್ ಮಾಡ್ಕೊಳ್ತಿದ್ರೆ ಟೆನ್ಷನ್ ಆಗಬೇಡಿ. ಎಸ್, ಈ ವಿಡಿಯೋ ಕಂಪ್ಲೀಟ್ ಆಗಿ ನೋಡಿ. ಒಂದು ಶಾರ್ಟ್ ಟ್ರಿಕ್ ಮೂಲಕ ಯಾವ್ಯಾವ ಕೈಂಡ್ಸ್ ಆಫ್ ಟೆನ್ಸಲ್ಲಿ ಯಾವ್ಯಾವ ರೀತಿಯಾದಂತಹ ವರ್ಬ್ ಫಾರ್ಮ್ಸ್ ಬರುತ್ತೆ ಅಂತ ಹೇಳ್ಬಿಟ್ಟು ಈಸಿಯಾಗಿ ಹೇಳ್ತಾ ಇದ್ದೀನಿ. ಜಸ್ಟ್ ಹಾಗೆ ನೀವು ಒಂದು ಮೈಂಡ್ ಮ್ಯಾಪ್ ಥರ ಇದನ್ನು ಕರೆಕ್ಟಾಗಿ ಕಲ್ತ್ಬಿಟ್ಟು ನೀವು ಈಸಿಯಾಗಿ ನೆನ್ಪಿಡ್ಕೋಬೋದಾಗಿರುತ್ತೆ. ಓಕೆ, ಏನೂ ಇಲ್ಲ ನೋಡಿ, ಸಿಂಪಲ್ಲು. ಸೊ ಆಲ್ರೆಡಿ 12 ಕೈಂಡ್ಸ್ ಆಫ್ ಟೆನ್ಸಸ್ ಇದೆ ಅಂತ ಈಗ ಆಲ್ರೆಡಿ ನಿಮಗೆ ಎಲ್ರಿಗೂ ಗೊತ್ತಾಗಿದೆ. ಓಕೆ, ಸೊ ಪ್ರೆಸೆಂಟ್ ಸಿಂಪಲ್, ಪ್ರೆಸೆಂಟ್ ಕಂಟಿನ್ಯೂಸ್, present perfect continuous tense, past simple, past continuous, past perfect continuous tense, future simple, future continuous, future perfect continuous tense. Okay, so 12 kinds. Okay, so ಇಲ್ಲಿ ನೀವು ಗಮನಿಸಬೇಕಾಗಿರೋದು ಇಷ್ಟೇ, ಪ್ರೆಸೆಂಟ್ ಆಗಿರಲಿ, ಪಾಸ್ಟ್ ಆಗಿರಲಿ, ಫ್ಯೂಚರ್ ಆಗಿರಲಿ, ಸೊ ಯಾವುದೇ ಆಗಿರಲಿ, ಯಾವ ಕೈಂಡ್ಸ್ ಆಫ್ ವರ್ಬ್ಸ್ ಎಲ್ಲೆಲ್ಲಿ ಯೂಸ್ ಮಾಡ್ತಾರೆ ಅಂತಂದರೆ ಕಂಟಿನ್ಯೂಸ್ ಮತ್ತು ಪರ್ಫೆಕ್ಟ್ ಕಂಟಿನ್ಯೂಸ್. ನೋಡ್ತಾ ಇದ್ದೀರಲ್ವಾ, ಪ್ರೆಸೆಂಟ್ ಆಗಿರಲಿ, ಪಾಸ್ಟ್ ಆಗಿರಲಿ, ಫ್ಯೂಚರ್ ಆಗಿರಲಿ, ಕಂಟಿನ್ಯೂಸ್ ಮತ್ತು ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಅಂತ ಬರ್ತಿದೆ ಅಂದರೆ ಅಲ್ಲಿ 100% ಡೆಫಿನೆಟ್ಲಿ ING ಫಾರ್ಮ್ ಆಫ್ ದ ವರ್ಬ್ ಯೂಸ್ ಆಗ್ತಿರುತ್ತೆ. ಓಕೆ, ನೆಕ್ಸ್ಟ್ ಉಳಿದಿರ್ತಕ್ಕಂಥದ್ದು ಇನ್ನೇನು, ಸಿಂಪಲ್ ಮತ್ತು ಪರ್ಫೆಕ್ಟ್ ಅಂತ ಬಂದಾಗ ಅದು ಯಾವುದಾದ್ರೂ ಆಗಿರಲಿ, ಪ್ರೆಸೆಂಟ್ ಆಗಿರಲಿ, ಪಾಸ್ಟ್ ಆಗಿರಲಿ, ಫ್ಯೂಚರ್ ಆಗಿರಲಿ, ಸೊ ಪರ್ಫೆಕ್ಟ್ ಟೆನ್ಸ್ ಅಂತ ಬಂದಾಗ ಅಲ್ಲಿ V3 ಫಾರ್ಮ್ ಆಫ್ ದ ವರ್ಬ್ನೇ ಯೂಸ್ ಮಾಡ್ತಿರ್ತಾರೆ. ಓಕೆನಾ, ಇನ್ನು ಉಳಿದಿರ್ತಕ್ಕಂಥದ್ದು ಸಿಂಪಲ್ ಪ್ರೆಸೆಂಟ್ ಟೆನ್ಸಲ್ಲಿ V1, ಸಿಂಪಲ್ ಪಾಸ್ಟ್ ಟೆನ್ಸಲ್ಲಿ V2, ಸಿಂಪಲ್ ಫ್ಯೂಚರ್ ಟೆನ್ಸಲ್ಲಿ ವಿಲ್ ಪ್ಲಸ್ V1. ಇಷ್ಟೇ, ಇನ್ನೇನಿಲ್ಲ. ಇದಿಷ್ಟೇ ವರ್ಬ್ ಫಾರ್ಮ್ಸ್ನ ಇಷ್ಟು 12 ಕೈಂಡ್ಸ್ ಆಫ್ ಟೆನ್ಸಸ್ಸಲ್ಲಿ ಯೂಸ್ ಮಾಡ್ತಾರೆ. ಇದನ್ನಷ್ಟನ್ನು ನಾನು ಒಂದು ಸಮರೈಸ್ ಥರ ಮಾಡಿ ಹೇಳಿರೋದು ನಿಮಗೆ ತುಂಬ ಚೆನ್ನಾಗಿ ಅರ್ಥ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ. ನಿಮಗೆ ಟೆನ್ಸ್ ಬಗ್ಗೆ ಕಂಪ್ಲೀಟ್ ಕ್ಲಾಸ್ ಬೇಕು ಅಂತಂದರೆ ಈ ವಿಡಿಯೋದ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಅಂತ ಹೇಳಿ, ಇದೇ ಥರ ಮ್ಯಾಥಮೆಟಿಕ್ಸ್ ಆಗಿರ್ಬೋದು, ಇಂಗ್ಲೀಷ್ ಆಗಿರ್ಬೋದು, ಇನ್ನು ತುಂಬ ಈಸಿಯಾಗಿ ನೀವು ಕಾನ್ಸೆಪ್ಟ್ಸ್ಗಳನ್ನ ಈಸಿಯಾಗಿ ಕಲಿಬೇಕು ಅಂದರೆ ನೀವೇನು ಮಾಡಬೇಕು, ಎಸ್, ನಮ್ಮ ಈ ಶಿಕ್ಷಣವೇ ಶಕ್ತಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ನವೋದಯ ಮೊರಾರ್ಜಿ ಎಂಟ್ರೆನ್ಸ್ ಎಕ್ಸಾಮ್ಸ್ಗಳಿಗೆ ಕೋಚಿಂಗ್ ಬೇಕು ಅಂದರೆ ಇಲ್ಲಿ ಕೆಳಗಡೆ ಕಾಣ್ತಿರ್ತಕ್ಕಂತಹ ನಂಬರ್ಗಳಿಗೆ ಕಾಲ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಬೇರೆ ಟಾಪಿಕ್ ಒಟ್ಟಿಗೆ ನಿಮ್ಮ ಎದುರುಗಡೆ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.